ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ತುಂಬಾನೇ ಸಿಂಪಲ್ ಆಗಿ ಸರಳವಾಗಿ ಮಾಡುವಂತ ಒಂದು ರೀತಿಯಾದಂಥ ಚಟ್ನಿ ಪುಡಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಆಫೀಸ್ಗೆ ಹೋಗ್ತಾ ಇದ್ದೀರಾ, ಬೇಗ ತಿಂಡಿ ಮಾಡ್ಕೊಳ್ಬೇಕಾ, ಅಥವಾ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದೀರಾ ಅಂಥವ್ರಿಗೆ ಈ ಒಂದು ಚಟ್ನಿ ಪುಡಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಬನ್ನಿ ಇವತ್ತಿನ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು 4 ಚಮಚ ಆಗುವಷ್ಟು ಧನಿಯಾನ ಸೇರಿಸ್ತಾ ಇದ್ದೀನಿ. ಇದನ್ನು ಹವೇಜ್ ಅಂತಾನೂ ಕೂಡ ನಾವು ಕರಿತೀವಿ. ಹಾಗೆಯೇ 1-2 ಚಮಚ ಆಗುವಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1-2 ಚಮಚ ಆಗುವಷ್ಟು ಉದ್ದಿನ ಬೇಳೆನ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಪದಾರ್ಥಗಳೆಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಹೀಗೆ ಇದನ್ನು ಹುರ್ಕೊಳ್ತಾ ನಂತರ ನಾನಿಲ್ಲಿ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆಯೇ 1-4 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ. ನೋಡಿ, ಹೆಚ್ಚು ಮಸಾಲೆ ಕೂಡ ಇಲ್ಲಿ ಬಳಸ್ತಾ ಇಲ್ಲ, ಇಷ್ಟಿದ್ರೆ ಸಾಕು. ಇನ್ನು ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ನೀವು ಸೇರಿಸ್ಬೋದು. ಇದೆಲ್ಲವನ್ನು ಕೂಡ ನಾನಿಲ್ಲಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೋವರೆಗೂ ಹಾಗೆಯೇ ಒಂದು ರೀತಿಯಾದಂಥ ಘಮ ಬರೋವರೆಗೂ ಇದನ್ನು ಹುರಿತಾನೆ ಇರಬೇಕಾಗುತ್ತೆ. ಹುರಿತಾ ಒಂದು ರೀತಿಯಾದಂಥ ಪರಿಮಳ ಬರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಧನಿಯಾ ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆದು ಹಾಗೆಯೇ ಮೆಣಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಗರಿಗರಿ ಆಗುತ್ತೆ. ಇದಿವಾಗ ರೆಡಿ ಆಗಿದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಗೆಯೇ ಒಂದು 3 ಚಿಕ್ಕದಾಗಿರುವಂಥ ಈರುಳ್ಳಿನ ಸೇರಿಸಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದೆಲ್ಲವನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೀವು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು ಅಂತ ಹಾಗೆಯೇ ಸೇರಿಸಿದ್ದೀನಿ. ಹಾಗೆಯೇ ಇವಾಗ ಒಂದು ಸ್ವಲ್ಪ ಕರಿಬೇವೆಲೆ, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ನಂತರ 1-2.5 ಚಮಚ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಈ ಹಸಿ ತೆಂಗಿನಕಾಯಿನೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ನೀರಿನ ಅಂಶ ಅನ್ನೋದು ಹೊರಟೋಗಬೇಕು. ಹಾಗಾಗಿ ಇದನ್ನು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಹಸಿ ತೆಂಗಿನಕಾಯಿ ಬದಲಿಗೆ ಒಣ ಕೊಬ್ಬರಿನೂ ಕೂಡ ಸೇರಿಸಿ ಮಾಡ್ಕೊಳ್ಬೋದು. ತುಂಬಾ ಕಡಿಮೆ ಪದಾರ್ಥನ ಬಳಸಿ ಈ ಒಂದು ಚಟ್ನಿ ಪುಡಿನ ನಾವು ರೆಡಿ ಮಾಡ್ಕೊಳ್ಬಹುದು. ನೋಡಿ, ತೆಂಗಿನಕಾಯಿ ಅನ್ನೋದು ಈ ಥರ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಹುರಿದಾಗ ಅದು ಸ್ವಲ್ಪ ಫ್ರೈ ಆಗಿ ಬಿಡಿ ಬಿಡಿ ಥರ ಆಗಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗಬೇಕು. ಇದಿವಾಗ ಆಗಿದೆ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಈ ಕಡೆ ಮಿಕ್ಸರ್ ಜಾರ್ಗೆ ಮೊದಲೇ ಹುರಿದಿಟ್ಟಿರುವಂತಹ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದೆಲ್ಲವನ್ನು ಕೂಡ ನಾನು ಸೇರಿಸಿ ಫಸ್ಟಿಗೆ ಇದನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನೋಡಿ, ನಾನಿವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಒಂದು ಸ್ವಲ್ಪ ಲೈಟಾಗಿ ತರಿ ಇದೆ, ಇಷ್ಟಿದ್ರೆ ಸಾಕು. ಇದಕ್ಕೇನೆ ಇವಾಗ ಹುರಿದಿಟ್ಟಿರುವಂತಹ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದೆಲ್ಲವನ್ನು ಕೂಡ ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪೂರ್ತಿಯಾಗಿ ಇದನ್ನು ಒಂದು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ತರಿ ಇದೆ ಅನ್ನೋಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ತೀರಾ ತರಿಯಾಗಿರಬಾರ್ದು. ನೋಡಿ, ನಾನಿಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಇದನ್ನು ನಿಧಾನಕ್ಕೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಚಟ್ನಿ ಪುಡಿ ತಯಾರಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ, ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಲ್ಲಲ್ಲಿ ಲೈಟಾಗಿ ತರಿ ಇದೆ, ಇಷ್ಟಿದ್ರೆ ಸಾಕು. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ರೆಡಿ ಆಗಿದೆ ಅಂತ. ಈ ಚಟ್ನಿ ಪುಡಿಗೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ಒಗ್ಗರಣೆನ ಕೊಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಇದೇ ಥರ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈ ಕಡೆ ಒಗ್ಗರಣೆಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1.5 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಉದ್ದಿನಬೇಳೆ, ಈ ಉದ್ದಿನಬೇಳೆ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು. ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆನ ಸೇರಿಸಿ ಇದನ್ನು ಒಂದು ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಇವಾಗ ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸಿ ಇದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಇವಾಗ ಗ್ರೈಂಡ್ ಮಾಡಿದಂಥ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲು, ಎಷ್ಟು ಸುಲಭ ಅಲ್ವಾ ಮಾಡ್ಕೊಳ್ಳೋದು. ಈ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 3-4 ನಿಮಿಷದವರೆಗೆ ಇದೇ ಥರ ಕೈ ಬಿಡದೇನೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಚಟ್ನಿ ಪುಡಿ ತಯಾರಾಗುತ್ತೆ. ಸ್ವಲ್ಪ ಇಲ್ಲಿ ಎಣ್ಣೆ ಕಡಿಮೆ ಆಯಿತು ಅಂತ ಹೇಳಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ.
ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನಿಲ್ಲಿ 3ರಿಂದ 4 ನಿಮಿಷಗಳವರೆಗೆ ಇದೇ ಥರ ಕೈ ಬಿಡದೇನೆ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ಚಟ್ನಿ ಪುಡಿ ತಯಾರಾಗಿದೆ. ಇದನ್ನು ಮಾಡ್ತಾ ಇರಬೇಕಾದ್ರೆ ಮನೆ ತುಂಬಾ ಚೆನ್ನಾಗಿ ಒಂದು ರೀತಿಯಾದಂಥ ಪರಿಮಳ ತುಂಬಿರುತ್ತೆ. ಈ ಪುಡಿನ ನೀವು ಬಿಸಿ ಅನ್ನಕ್ಕಷ್ಟೇ ಅಲ್ಲ, ಚಪಾತಿ ಜೊತೆಗೆ, ಇಡ್ಲಿ ಜೊತೆಗೆ, ದೋಸೆ ಜೊತೆಗೂ ಊಟ ಮಾಡ್ಬೋದು. ಈ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ಮೊಸರನ್ನ ಬೆರೆಸಿ ಚಪಾತಿ ಜೊತೆಗೆ ಊಟ ಮಾಡ್ಬೋದು. ಇಡ್ಲಿ ಮೇಲೆ ಈ ಪುಡಿನ ಸೇರಿಸಿ ಸ್ವಲ್ಪ ತುಪ್ಪ ಬೆರೆಸಿ ಇಡ್ಲಿನ ತಿಂದ್ರಂತೂ ಹೋಟೆಲ್ಗಳಲ್ಲಿ ಸಿಗುವಂತಹ ಪುಡಿ ಇಡ್ಲಿ ಹಾಗೇನೆ ಟೇಸ್ಟ್ ಬರುತ್ತೆ. ನೋಡಿ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ನೋಡೋದಕ್ಕೆ ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿನ ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿಟ್ಟು ಒಂದು 15 ದಿನಗಳವರೆಗೆ ಸ್ಟೋರ್ ಮಾಡಿಡ್ಬೋದು. ಇದನ್ನು ನೀವು ಇನ್ನೂ ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡಿಡಬೇಕು ಅಂದರೆ ನಾನೇನು ಹಸಿ ಈರುಳ್ಳಿನ ಬಳಸಿದ್ನಲ್ಲ, ಆ ಈರುಳ್ಳಿನ ನೀವು ಸ್ವಲ್ಪ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಚಟ್ನಿ ಪುಡಿಗೆ ನೀವು ಬಳಸಿ. ಮತ್ತು ನಾವು ಹಸಿ ತೆಂಗಿನಕಾಯಿ ಬಳಸಿರೋ ಬದಲಿಗೆ ಒಣ ಕೊಬ್ಬರಿ ತುರಿನ ಬಳಸಿದ್ರೆ ಈ ಚಟ್ನಿ ಪುಡಿನ ನೀವು ಇನ್ನೂ ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡಿಡ್ಬೋದು. 6 ತಿಂಗಳು 1 ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೊಳ್ಬಹುದು. ಬಾಯಲ್ಲಿ ನೀರು ಬರಿಸುವಂಥ ಈ ಒಂದು ಚಟ್ನಿ ಪುಡಿ ರೆಸಿಪಿ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಬ್ಯಾಚುಲರ್ಸ್ಗಳಿಗೆ ಈ ಥರ ನೀವು ಚಟ್ನಿ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದಾಗ ಅಥವಾ ಹೊಟ್ಟೆ ಹಸಿದಾಗ ಬಿಸಿ ಅನ್ನ ಮಾಡಿಕೊಂಡ್ರೆ ಸಾಕು. ಈ ಥರ ಒಂದು ಚಟ್ನಿ ಪುಡಿನ ನೀವು ಮೇಲೆ ಉದುರಿಸಿ ಸ್ವಲ್ಪ ತುಪ್ಪನ ಬೆರೆಸಿ ಕಲಿಸ್ಕೊಂಡು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬಿ ಜಾಸ್ತಿ ಆದರೂ ಕೂಡ ಇನ್ನೂ ತಿನ್ನಬೇಕು ಅನ್ನೋ ಟೇಸ್ಟ್ ಮಾತ್ರ ನಾಲ್ಗೆ ರುಚಿನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಎಷ್ಟು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಅದ್ಭುತವಾಗಿರುವಂಥ ಒಂದು ಚಟ್ನಿ ಪುಡಿ ರೆಸಿಪಿಯನ್ನು. ಈ ಚಟ್ನಿ ಪುಡಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.